ಶಿವಮೊಗ್ಗ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಉಪ ಆಯುಕ್ತರಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದ ಡಿ ನಾಗೇಂದ್ರ ಅವರು ವಯೋನಿವೃತ್ತಿ ಹೊಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏಪ್ರಿಲ್ 30ರಂದು ಪಾಲಿಕೆ ಕಚೇರಿ ಸಭಾಂಗಣದಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭದಲ್ಲಿ ಪಾಲಿಕೆ ಆಯುಕ್ತರಾದ ಮಾಯಣ್ಣಗೌಡ, ಪಾಲಿಕೆ ನೌಕರರ ಸಂಘದ ಅಧ್ಯಕ್ಷರಾದ ಎನ್ ಗೋವಿಂದ್, ಉಪ ಆಯುಕ್ತರುಗಳಾದ ವೀರಭದ್ರಪ್ಪ ಪೂಜಾರ್, ತುಷಾರ್, ತೇಜೋ ಪ್ರಸಾದ್ ಸೇರಿದಂತೆ ಪಾಲಿಕೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ತಾರೀಕು ಬೆಳಿಗ್ಗೆ ಮಾರ್ಚ್ 29 ಬೆಳಿಗ್ಗೆ ನಮ್ಮ PA ಗೊತ್ತಿಲ್ಲ, ಜಸ್ಟ್ ಫೋನ್ ಮಾಡಿ ಬನ್ನಿ ಅಂದ್ಬಿಟ್ಟು ಕರೆದು ಡಿಕ್ಟೇಷನ್ ಕೊಟ್ಟು ಅವರಿಗೆ ಮಾಡಿ 1ನೇ ತಾರೀಕು ಕೇವಲ 1 ತಿಂಗಳಿಗೆ ಅದು ಆರ್ಡರ್ ಮೆನ್ಷನ್ ಮಾಡಿದ್ದೆ. ವಿಶೇಷವಾಗಿ ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂತ ಸದುದ್ದೇಶದಿಂದ, ಸಾರ್ವಜನಿಕ ಉದ್ದೇಶದಿಂದ ಮಾಡಿ ವಿಶೇಷವಾಗಿ ಅವರಿಗೆ ಉಪಾಯುಕ್ತರು ಕಂದಾಯ ಜವಾಬ್ದಾರಿಯನ್ನ 29 ತಾರೀಕು ಮಾರ್ಚ್ 1 ತಿಂಗಳು ಬಿಟ್ಟು ಕೊಟ್ಟೆ. ಆದ್ರೆ ಅವ್ರನ್ನ ಕರೆದು ಅವ್ರಿಗೆ ಶಾಕ್, ಈ ನೆವರ್ ಎಕ್ಸ್ಪೆಕ್ಟೆಡ್, ಈ ನೆವರ್ ವರ್ಕ್ ಫಾರ್ ಡೆಸಿಗ್ನೇಷನ್ ಆರ್ಡರ್ ಅದಕ್ಕೆ ವರ್ಕ್ ಮಾಡಲ್ಲ ಅವರು. ಅವಾಗ ಅವರು ಹೇಳಿದ್ದು ಒಂದೇನೆ, ನಾನು ನಾಗೇಂದ್ರ ನೀನ್ ಎಷ್ಟು ಮಾಡ್ತೀಯ ಸರ್? 60 ಕೋಟಿ ಡಿಮ್ಯಾಂಡ್ ಇದೆ, 25 ಕೋಟಿ ತಂದ್ಕೊಂಡಿಲ್ಲ ಅಂದ್ರೆ ಇವ್ರು 1 ತಿಂಗಳು ನೋಡಿ ಸರ್ ಅಂದ. 25 ಕೋಟಿ ಎಲ್ಲಿ ಮಾಡ್ತಾನೆ ಅಂತ ನನಗೆ ಅನುಮಾನ. ಆಯ್ತು ನೋಡ್ಸೋ, ಕತೆ ಬೇಡ, ನೀನು ಬರೇ ಮಾತಾಡ್ತೀಯ ಅಂತ ವ್ಯಂಗ್ಯವಾಗಿ ಕಾಂಟ್ ಮಾಡಿ ಕಳಿಸ್ಕೊಟ್ಟೆ. ನೀವು ನಂಬ್ತಿರೋ ಬಿಡ್ತಿರೋ ಎವ್ರಿ ಡೇ ಇವ್ನಿಂಗ್ ಬಂದು ವರದಿ ಕೊಡ್ತಾ ಇದ್ರು. ನಾನು APMC ಫೋನ್ ಮಾಡಿದೆ ಸರ್, ನಾನು ಅಡಿಕೆ ಮಂಡಿ ಮರ್ಚೆಂಟ್ಗೆ ಫೋನ್ ಮಾಡಿದೆ ಸರ್ ಇವ್ರಿಗೆ ಫೋನ್ ಮಾಡಿದೆ ಸರ್, MP ರಾಘವೇಂದ್ರ ಸಾಹೇಬ್ರದ್ದು ಇದು ಫೋನ್ ಮಾಡಿದೆ, ಯಾರು ದೊಡ್ಡ ಪ್ರಾಪರ್ಟಿ ಫೋನ್ ಮಾಡಿದೆ, 5% ರಿಬೇಟ್ ಸಿಗುತ್ತೆ ಕಟ್ಟಿ ಅಂತ ಹೇಳಿ ಎವ್ರಿ ಡೇ ಇವತ್ತು 1 ಕೋಟಿ ಸಾಲ, 2 ಕೋಟಿ ಸಾಲ, 3 ಕೋಟಿ ಸಾಲ ಕೇಳೋರು. ಹೇಳ್ಬಿಟ್ಟು ಇವತ್ತು ಸಾಯಂಕಾಲಕ್ಕೆ 36 ಕೋಟಿ ಭವಿಷ್ಯತಿ. ಅದರಿಂದ ನಾವಿವಾಗ ಮುಂದಿನ ತಿಂಗಳು ನಾವು ಆರಾಮಾಗಿ ಪಾಲಿಕೆ ಸ್ವಲ್ಪ ಡ್ರಾ ಮಾಡಿ ನಾವು ಸಂಬಳ ತಗೋಬಹುದಾಗಿರುತ್ತೆ. ಸೊ ಅಂತ ಈ ಶಿವಮೊಗ್ಗ ನಗರಕ್ಕೆ ದುಡ್ಡಿಲ್ಲದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಕೆಲಸಗಳು ಕೇಳೋದು ಸಹಜ, ಗ್ರಾಂಟ್ ಇಲ್ಲ, ಯಾವುದೂ ಇಲ್ಲ, ಪಾಲಿಕೆ ದುಡ್ಡನ್ನ ಬಳಸಬೇಕು ಅಂತ ಅವತ್ತು ನಿವೃತ್ತಿ ಜೀವನದ ಕೊನೆಯ ತಿಂಗಳಲ್ಲೂ ಕೂಡ 36 ಕೋಟಿನ 1 ತಿಂಗಳಲ್ಲಿ. ಇದು ಸಾಮಾನ್ಯ ಸಾಧನೆ ಅಲ್ಲ. ನಮ್ಮಿಂದ 4 ಪಟ್ಟು ದೊಡ್ಡಿರುವಂತ ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ಎಷ್ಟು ಕಲೆಕ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ದಾವಣಗೆರೆ, ತುಮಕೂರು ಸಮಸ್ಯೆ ನೋಡ್ಕೊಂಡ್ರೆ 15 ಕೋಟಿ 10 ಕೋಟಿ ಅಷ್ಟೇ. ಹಾಗಾಗಿ 36 ಕೋಟಿ 1 ತಿಂಗಳಿಗೆ ಸಾಧನೆ ಮಾಡಿ ಕೊಟ್ಟು ಹೋಗಿದ್ದಾರೆ. ಜೋರು ಚಪ್ಪಾಳೆ. ಥ್ಯಾಂಕ್ ಯು ಸರ್.